ನಮಸ್ತೆ ವೀಕ್ಷಕರೇ, ಕನ್ನಡ ಗ್ಲೋಬಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚರಣ್. ಸ್ನೇಹಿತರೆ, ನಾನಿವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂತಹ ಒಂದು ವಿಡಿಯೋದ ಕುರಿತು ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಮೊದಲು ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನೀವೇನು ವಿಡಿಯೋ ನೋಡಿದ್ರೋ ಆ ವಿಡಿಯೋದಲ್ಲಿ ಮೃತಪಟ್ಟಿರ್ತಕ್ಕಂತಹ ವ್ಯಕ್ತಿ ಕೇರಳ ಮೂಲದ ಗೋವಿಂದಪುರಂ ನಿವಾಸಿ ದೀಪಕ್. ಇವರ ವಯಸ್ಸು 42. ಇವರು ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ದಾರೆ. ಹಾಗಾದ್ರೆ ಈ ವ್ಯಕ್ತಿ ಯಾಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ನೋಡೋದಾದ್ರೆ, ಅದು ಜನವರಿ 16. ಎಂದಿನಂತೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಶಿಂಜಿತಾ ಮುಸ್ತಫಾ ಅಂತಕ್ಕಂತಹ ಒಬ್ಳು ಮಹಿಳೆ ತಾನು ವೈರಲ್ ಆಗಬೇಕು, ಸೋಷಿಯಲ್ ಮೀಡಿಯಾದ ಹುಚ್ಚಿಗೆ ಒಂದು ವಿಡಿಯೋನ ಮಾಡ್ತಾಳೆ. ಬಸ್ನಲ್ಲಿ ಹೋಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಏನು ಮೃತಪಟ್ಟಿರ್ತಕ್ಕಂತಹ ದೀಪಕ್ ಇದಾರೋ ಇವರು ನನ್ನ ಪ್ರೈವೇಟ್ ಪಾರ್ಟನ್ನ ಮುಟ್ಟಿದ್ರು ಅಂತಕ್ಕಂತಹ ಒಂದು ವಿಡಿಯೋವನ್ನ ಮಾಡಿ ವಿಡಿಯೋ ತುಣುಕನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ವಿಡಿಯೋ 18 ಸೆಕೆಂಡಿನದ್ದಾಗಿರುತ್ತೆ. ಫೇಸ್ಬುಕ್ ನಲ್ಲಿ 20 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದು ಭಾರಿ ವೈರಲ್ ಆಗಿರುತ್ತೆ. ಈ ವಿಡಿಯೋದಿಂದ ದೀಪಕ್ ಅವರು ಸಾರ್ವಜನಿಕರಿಂದ ತೀವ್ರ ಅವಮಾನ ಹಾಗೂ ಟ್ರೋಲ್ಗೆ ಒಳಗಾಗ್ತಾರೆ. ಈ ಅವಮಾನವನ್ನ ಸಹಿಸಲಾಗದೆ ಸಮಾಜದಿಂದ ಮರ್ಯಾದೆ ಹೋಯ್ತೆಂಬ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ದೀಪಕ್ ಅವರು ಜನವರಿ 18ರಂದು ತಮ್ಮ ಮನೆಯಲ್ಲೇ ನೇಣಿಗೆ ಶರಣಾಗ್ತಾರೆ. ಇತ್ತ ವಿಡಿಯೋನ ವೈರಲ್ ಮಾಡಿರ್ತಕ್ಕಂತಹ ಮಹಿಳೆ ಆ ವಿಡಿಯೋನ ಡಿಲೀಟ್ ಮಾಡ್ತಾಳೆ. ದೀಪಕ್ ಕುಟುಂಬದವರ ದೂರಿನ ಮೇರೆಗೆ ವಿಡಿಯೋ ವೈರಲ್ ಮಾಡಿದ ಮಹಿಳೆ ಶಿತಿಜಾ ಮುಸ್ತಫಾ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಪ್ರಕರಣವನ್ನ ದಾಖಲಿಸುತ್ತಾರೆ. ಈ ಘಟನೆಯ ನಂತರ ಆ ಮಹಿಳೆ ತಲೆಮರೆಸಿಕೊಂಡಿದ್ದು ಪೊಲೀಸರು ಆಕೆಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನಿಮ್ಮ ಪ್ರಕಾರ ತಪ್ಪು ಯಾರದ್ದು, ಅನ್ಯಾಯ ಯಾರಿಗಾಗಿದೆ? ಕಾಮೆಂಟ್ ಮಾಡಿ.